ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇ ಶ್ರಮ್ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ ತಿಂಗಳಿಗೆ 2 ಲಕ್ಷ ವಿಮೆ ಮತ್ತು 3,000 ಹೊಸ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಇ ಶ್ರಮ್ ಕಾರ್ಡ್ ಮಾಡಿಸಿಕೊಂಡು ನಿಮಗೆ 3,000 ಪ್ರತಿ ತಿಂಗಳು ಬರುತ್ತೆ ಅಂತ ಹೇಳಿದರೆ ಈ ಮಾತು ಸುಳ್ಳು. ಸ್ನೇಹಿತರೆ, 3,000 ಬರುತ್ತೆ, ಹೇಗೆ ಪಡೆದುಕೊಳ್ಳಬೇಕು ಎಂದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ದಯವಿಟ್ಟು ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದೇ ತರಹದ ಸರ್ಕಾರದ ಹೊಸ ಅಪ್ಡೇಟ್ಗಳನ್ನು ಪಡೆಯಲು. ಇ ಶ್ರಮ್ ಕಾರ್ಡ್ ಸೌಲಭ್ಯ ಕೇಂದ್ರ ಸರ್ಕಾರ ಈಗಾಗಲೇ ದೇಶದ ಜನತೆಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅರ್ಹ ಫಲಾನುಭವಿಗಳು ಎಲ್ಲ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ. ಇದೀಗ ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಇ ಶ್ರಮ್ ಕಾರ್ಡ್ ಯೋಜನೆಯನ್ನು ಪರಿಚಯಿಸಿದೆ. ಇದಕ್ಕಾಗಿಯೇ ಸರ್ಕಾರ ಇ ಶ್ರಮ ಪೋರ್ಟಲನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಮೂಲಕ ಕಾರ್ಮಿಕರು ಸರ್ಕಾರದ ಯೋಜನೆಯ ಲಾಭವನ್ನು ಸುಲಭವಾಗಿ ಪಡೆಯಬಹುದು. ಇ ಶ್ರಮ್ ಕಾರ್ಡ್ ಸೌಲಭ್ಯಗಳು. ಈ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರದಿಂದ 2 ಲಕ್ಷ ವಿಮೆ ಮತ್ತು ತಿಂಗಳಿಗೆ 3,000 ರು. ಸರ್ಕಾರ ನೀಡಿದ ಇ ಶ್ರಮ್ ಕಾರ್ಡ್ ಮೂಲಕ ನೀವು ಅಪಘಾತದ ಸಂದರ್ಭದಲ್ಲಿ ವಿಮಾ ಮೊತ್ತದೊಂದಿಗೆ ಮಾಸಿಕ ಪಿಂಚಣಿ ಪಡೆಯಲು ಸಾಧ್ಯವಾಗುತ್ತದೆ. ಈ ಎಲ್ಲ ಯೋಜನೆಗಳ ಲಾಭ ಪಡೆಯಲು ನೀವು ಇ ಶ್ರಮ್ ಕಾರ್ಡನ್ನು ಹೊಂದಿರುವುದು ಮುಖ್ಯವಾಗಿದೆ. ಇನ್ನು ಕಾರ್ಮಿಕರು ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಯೋಜನೆಯಡಿ ಪ್ರಯೋಜನ ಪಡೆಯುವಂತಿಲ್ಲ. ಇ ಶ್ರಮ್ ಕಾರ್ಡ್ ವಿಮೆ ಮೂಲಕ 60 ವರ್ಷಗಳ ನಂತರ ಸ್ನೇಹಿತರೆ 3,000 ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, 60 ವರ್ಷ ನಂತರ 3,000 ಪಿಂಚಣಿ ಮತ್ತು ಅಂಗವೈಕಲ್ಯದ ಸಮಯದಲ್ಲಿ ಕಾರ್ಮಿಕರು ಭಾಗಶಃ ಅಂಗವಿಕಲರಾದರೆ 1 ಲಕ್ಷ ರುಗಳ ಆರ್ಥಿಕ ನೆರವು ಮತ್ತು ಸಾವಿನ ಸಂದರ್ಭದಲ್ಲಿ 2 ಲಕ್ಷ ರು ಆರ್ಥಿಕ ನೆರವು. ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಕಾರ್ಮಿಕರು ಇ ಶ್ರಮ್ ಕಾರ್ಡ್ ಪಡೆಯುವುದು ಕಡ್ಡಾಯವಾಗಿದೆ. ಇ ಶ್ರಮ್ ಕಾರ್ಡ್ ಅರ್ಹತೆಗಳು. ಕಾರ್ಮಿಕರಿಗೆ ಈ ಯೋಜನೆ ಜಾರಿಗೊಳಿಸಲಾಗಿದೆ. ಇ ಶ್ರಮ್ ಯೋಜನೆಯಡಿ ಹೆಸರು ನೋಂದಾಯಿಸಲು ಇದುವರೆಗೂ 59 ವರ್ಷಗಳು ಗರಿಷ್ಠ ವಾಯುಮಿತಿಯಾಗಿತ್ತು. ಪ್ರಸ್ತುತ ಕೇಂದ್ರ ಸರ್ಕಾರ ಈ ವಾಯುಮಿತಿಯನ್ನು ವಿಸ್ತರಿಸಿದೆ. ಹೌದು, ಕೇಂದ್ರ ಸರ್ಕಾರ ಅಸಂಘಟಿತ ಕಾರ್ಮಿಕರ ವಾಯುಮಿತಿಯನ್ನು 59 ವರ್ಷದಿಂದ 70 ವರ್ಷಕ್ಕೆ ವಿಸ್ತರಿಸಿದೆ. ಈ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಶುಭ ಸುದ್ದಿ ನೀಡಿದೆ. ಕಾರ್ಮಿಕರು ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಯೋಜನೆಯಡಿ ಲಾಭ ಪಡೆಯಬಹುದು. ಈಗ ನೀವು ನಿಮ್ಮ ಹತ್ತಿರದ CSC ಸೆಂಟರ್, ಕಾಮನ್ ಸರ್ವಿಸ್ ಸೆಂಟರಿಗೆ ನೀವು ಭೇಟಿ ನೀಡಿ ಇ ಶ್ರಮ್ ಕಾರ್ಡನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ನಿಮಗೆ ಮಾಸಿಕ 3,000 ಪಿಂಚಣಿ ಬರಬೇಕಾದರೆ ಇ ಶ್ರಮ್ ಕಾರ್ಡ್ ಪಡೆದುಕೊಂಡು ನೀವು ಆ ಯೋಜನೆಗೆ 3,000 ಮಾಸಿಕ ಪೆನ್ಷನ್ ಯೋಜನೆಗೆ ನೀವು ಆ ಇ ಶ್ರಮ್ ಕಾರ್ಡ್ ಮುಖಾಂತರ ನೀವು ಮತ್ತೆ ಆನ್ಲೈನ್ನಲ್ಲಿ CSC ಕೇಂದ್ರಗಳಲ್ಲಿ ನೀವು ಅಪ್ಲೈ ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ನಿಮಗೆ ಇವಾಗ 40 ವರ್ಷ ಅಂತ ಹೇಳಿದರೆ ಸ್ನೇಹಿತರೆ, ನೀವು 20 ವರ್ಷ ಆದರೆ 60 ವರ್ಷಗಳ ನಂತರ ನಿಮಗೆ 3,000 ಪಿಂಚಣಿ ಸಿಗುತ್ತದೆ. ಉದಾಹರಣೆಗೆ ನಿಮಗೆ ಇವಾಗ 40 ವರ್ಷ ಅಂದರೆ ನೀವು 20 ವರ್ಷವರೆಗೂ ನಿಮಗೆ ವಯಸ್ಸಿಗೆ ತಕ್ಕಂತೆಯಲ್ಲಿ ರುಗಳು ತೋರಿಸುತ್ತದೆ. ನೀವು ಪ್ರತಿ ತಿಂಗಳಿಗೆ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಆ ಅಮೌಂಟ್ ನೀವು ನಿಮ್ಮ ಅಕೌಂಟಿಗೆ ಜಮಾ ಮಾಡಿಸಬೇಕು. 20 ವರ್ಷಗಳ ನಂತರ ನೀವು ಜಮಾ ಮಾಡಿದ ಆ ಅಮೌಂಟು ಸೇರಿ ಕೇಂದ್ರ ಸರ್ಕಾರದಿಂದ ಒಂದು 50% ಮತ್ತು ನಿಮ್ಮ ಅಮೌಂಟಿಂದ 50% ಸೇರಿಸಿ ನಿಮಗೆ ಮಾಸಿಕ ಪಿಂಚಣಿ ತಿಂಗಳಿಗೆ 3,000 ರು ಕೊಡ್ತಾರೆ. ಸ್ನೇಹಿತರೆ, ಬರೀ ನೀವು ಇ ಶ್ರಮ್ ಕಾರ್ಡ್ ಮಾಡಿಸಿಕೊಂಡು ನೀವು ಮನೇಲಿ ಇಟ್ಕೊಂಡ್ರೆ ನಿಮಗೆ 3,000 ಪಿಂಚಣಿ ಹಣ ಬರೋದಿಲ್ಲ. ಈ ಯೋಜನೆಗೆ ನೀವು ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ನಿಮ್ಮ ಅಕೌಂಟಿಂದ ಪ್ರತಿ ತಿಂಗಳು ಹಣ ಇ ಶ್ರಮ್ ಪೋರ್ಟಲಿಗೆ ನೀವು ಕಟ್ ಮಾಡಿಸಬೇಕಾಗುತ್ತದೆ. ಆವಾಗ ನಿಮಗೆ 60 ವರ್ಷ ಆದ ನಂತರ ನಿಮಗೆ 3,000 ರು ಸಿಗುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.